ಒಂದು ಸ್ಕೂಲಿನಲ್ಲಿ ಒಂದಷ್ಟು ಮಕ್ಕಳಿಗೆ ಅವರ ಟೀಚರ್ ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ಯಾವುದು ಕಣ್ಣಿಗೆ ಕಾಣುತ್ತೆ ಆದರೆ ನಾವು ಮುಟ್ಟೋದಿಕ್ಕಾಗೋಲ್ಲ ಆ ತರದ ವಸ್ತು ಯಾವುದು ಅಂತ ಕೇಳ್ತಾರೆ. ಸೊ ಆ ಕ್ಲಾಸಲ್ಲಿ ಇದ್ದಂತಹ ವಿದ್ಯಾರ್ಥಿಗಳಲ್ಲಿ ಕೆಲವೊಬ್ರು ಹೇಳ್ತಾರಂತೆ ಸೂರ್ಯ, ಬಿಕಾಸ್ ಸೂರ್ಯನನ್ನ ನಾವು ಕಣ್ಣಿಂದ ನೋಡ್ಬೋದು ಆದ್ರೆ ಮುಟ್ಟೋಕ್ಕಾಗಲ್ಲ. ಇನ್ನೊಂದಷ್ಟು ಜನ ಹೇಳ್ತಾರಂತೆ ಆಕಾಶ, ಆಕಾಶವನ್ನ ನಾವು ಕಣ್ಣಿಂದ ನೋಡಬಹುದು ಆದ್ರೆ ಮುಟ್ಟೋಕ್ಕಾಗಲ್ಲ ಅಂತ. ಬಟ್ ಅದೇ ಶಾಲೆಯ ಕಡೆಯ ಕಾರ್ನರ್ ಅಲ್ಲಿ ಕೂತಿದ್ದಂತ ಒಬ್ಬ ಬಾಲಕ ಎದ್ದು ಕಣ್ಣಲ್ಲಿ ನೀರು ತುಂಬಿಕೊಂಡು ಅಲ್ಲೇ ಇದ್ದಂತಹ ಒಂದು ನೀರಿನಿಂದ ತುಂಬಿದಂತಹ ಮಡಿಕೆಯನ್ನು ನೋಡಿ ಹೇಳ್ತಾನಂತೆ, ನಾನು ಬಾಯಾರಿಕೆಯಾಗಿ ಸಾಯ್ತಿದ್ರು ಕೂಡ ಆ ಮಡಿಕೆ ನನ್ನ ಕಣ್ಣಿಗೆ ಕಾಣುತ್ತೆ, ಬಟ್ ಆ ಮಡಿಕೆಯನ್ನ ನಾನು ಮುಟ್ಟಕ್ಕಾಗಲ್ಲ ಅಂತ. ಆ ಮಡಿಕೆಯನ್ನು ನಾನು ಮುಟ್ಟಕ್ಕಾಗಲ್ಲ, ಆ ಮಡಿಕೆಯಲ್ಲಿರುವಂತ ನೀರನ್ನ ನಾನು ಕುಡಿಯಕ್ಕಾಗಲ್ಲ ಅಂತ. ಹಾಗೆ ಹೇಳಿದಂತಹ ಬಾಲಕ B.R. ಅಂಬೇಡ್ಕರ್ ಅವರು. ಸ್ಕೂಲಲ್ಲಿ ಓದ್ಬೇಕಾದ್ರೆ ಎಲ್ಲ ಮಕ್ಕಳು ಕೂಡ ಹೋಗಿ ಆ ಮಡಿಕೆಯಿಂದ ನೀರನ್ನ ತೆಗೆದು ಕುಡಿದ್ರೆ ಅಂಬೇಡ್ಕರ್ ಅವ್ರಿಗೆ ಮೇಲಿಂದ ನೀರು ಚೆಲ್ತಿದ್ರಂತೆ, ಅವ್ರು ಬೊಗ್ಸೆ ಹಿಡಿದು ನೀರು ಕುಡಿತಿದ್ರಂತೆ. ಅಲ್ಲಿಂದ ಇವತ್ತು ಎಲ್ಲೂ ಬೇಕಾದ್ರೂ ಕುತ್ಕೊಂಡು ನೀರು ಕುಡಿಬಹುದು, ನಾನು ಯಾವ ಒಂದು ಕೊಳದಲ್ಲೂ ಬೇಕಾದ್ರೂ ನೀರು ಕುಡಿಬಹುದು. ಇವತ್ತು ಆ ಒಂದು ಪರಿಸ್ಥಿತಿ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ B.R. ಅಂಬೇಡ್ಕರ್ ಅವರು. ಸಮಾನತೆಯನ್ನು